ಹಲೋ ಫ್ರೆಂಡ್ಸ್, ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಸೀರೆ ಈ ಕಲರ್ ಇದೆ, ಪಲ್ಲು ಈ ಕಲರ್ ಇದೆ. ಸೀರೆ ಕಲರ್ ದಾರ ತಗೊಂಡಿದ್ದೀನಿ, ಬೀಡ್ಸ್ ತಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇರೋದು. ನೋಡಿ, ನೀಡಲ್ ನಂಬರ್ 10 ಯೂಸ್ ಮಾಡ್ತಾ ಇರೋದು. ಒಂದೇ ಕಲರ್ ದಾರ ತಗೊಂಡಿರೋದು, ಆದರೆ ಶೇಡ್ಸ್ ಸ್ವಲ್ಪ ಚೇಂಜಸ್ ಇದೆ. ಸೀರೆ ಡಬಲ್ ಕಲರ್ ಕಾಣಿಸುತ್ತೆ, ಅದಕ್ಕೆ ಈ ಥರ ಮಿಕ್ಸ್ ತಗೊಂಡಿದ್ದೀನಿ. ನೋಡಿ, ಪಲ್ಲು ಬ್ಯಾಕ್ ಸೈಡ್ ನಾನು ಥ್ರೆಡ್ ಹಿಡ್ಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ. ಪಲ್ಲು ರೈಟ್ ಸೈಡ್ ನಮ್ಮ ಕಡೆ ಇರಬೇಕು. ಈ ಥರ ಲಾಕ್ ಮಾಡಿದ್ದಾದಮೇಲೆ ಸೇಮ್ ಪ್ಲೇಸ್ಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಈಗ 3 ಚೈನ್ ಮಾಡ್ಕೋಬೇಕು. 1 2 3 ಚೈನ್ ಎಲ್ಲಕ್ಕೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 6 ಚೈನ್ ಹಾಕ್ಕೋಬೇಕು. 1 2 3 4 5 6 ನೋಡಿ, 6 ಚೈನು ಸ್ವಲ್ಪ ಒಳಗಡೆಗೆ 3 ಚೈನ್ ಅಷ್ಟು ಡಿಸ್ಟೆನ್ಸ್ಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 3 ಚೈನ್ ಮಾಡ್ಕೋಬೇಕು. 3 ಚೈನ್, ಸಿಂಗಲ್ ಕ್ರೋಶೆ. ಈಗ ಹಾಕಿರೋದು ಸಿಂಗಲ್ ಕ್ರೋಶೆ ಬಿಟ್ಟು ಇನ್ನು 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. 1 2 3 4 5 ಲಾಸ್ಟ್ ಸಿಂಗಲ್ ಕ್ರೋಶೆ. ಇದಾದಮೇಲೆ 3 ಚೈನ್ ಮಾಡ್ಕೋಬೇಕು. 1 2 3 ಚೈನ್ ಎಲ್ಲಿಗೆ ಬರುತ್ತಲ್ಲ ನೋಡಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 6 ಚೈನ್ ಹಾಕ್ಕೋಬೇಕು. 1 2 3 4 5 6 3 ಚೈನ್ ಅಷ್ಟು ಡಿಸ್ಟೆನ್ಸ್ಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ 3 ಚೈನ್ ಲಾಕ್. ಮತ್ತು ಇವಾಗ 5 ಟೈಮ್ಸು ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಟೋಟಲ್ಲು 6 ಸಿಂಗಲ್ ಕ್ರೋಶೆ ಆಗುತ್ತೆ. ನೋಡಿ, ಈ ಥರ ಮಾಡ್ಕೋಬೇಕು. 3 ಚೈನು 6 ಚೈನು 3 ಚೈನು ಈ ಥರ ಸಿಂಗಲ್ ಕ್ರೋಶೆಗಳು ಮಾಡ್ಕೊಂಡು ಹೋಗಬೇಕು. ಮತ್ತು ಇವಾಗ 3 ಚೈನ್ ಮಾಡ್ಕೊತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಇದೇ ಥರ ಕೊನೆವರೆಗೂ ಮಾಡ್ಕೊಂಡೋಗಿ ಕೊನೆಯಲ್ಲಿ ಮಾಡಿರೋದು ತೋರಿಸ್ತೀನಿ. ನೋಡಿ, ಕೊನೆವರೆಗೂ ಮಾಡ್ಕೊಂಬಂದಿದ್ದೀನಿ. ಇಲ್ಲಿವರೆಗೂ 3 ಚೈನ್ ಮಾಡ್ಕೊಂಬಂದಿದ್ದೀನಿ. ಇಲ್ಲಿಂದ ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮಾತ್ರ 6 ಚೈನು ಹಾಗೆ ಹಾಕ್ಕೊಂಡಿದ್ದೀನಿ. ಸಿಂಗಲ್ ಕ್ರೋಶೆಗಳು ಹಾಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಬೇಸ್ ಲೈನ್ ಮಾಡಿದ್ರಲ್ಲ ರೈಟ್ ಸೈಡ್ ನನ್ನ ಕಡೆ ಇತ್ತು, ಅದಕ್ಕೆ ಬೇಸ್ ಲೈನ್ ಮಾಡ್ಕೊಂಡು ಹೋದೆ. ಪಲ್ಲು ಬ್ಯಾಕ್ ಸೈಡು ನಮ್ಮ ಕಡೆ ತಿರುಗಿಸ್ಕೊಂಡು ಬೇಸ್ ಲೈನ್ ಹಾಕ್ಕೊಂಡು ಹೋಗಿ ಥ್ರೆಡ್ ಕಟ್ ಮಾಡ್ದಿರ ಹಾಗೆ ಕಂಟಿನ್ಯೂ ಮಾಡ್ಕೊಳ್ಳಿ ಡಿಸೈನು. ನೋಡಿ, ಇವಾಗ ನಾನು ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಮೇಲೆ ನಾವು ಮೇಲೆ ಡಿಸೈನ್ ಮಾಡೋವಾಗ ಬೇಸ್ ಲೈನ್ ಆದಮೇಲೆ ಪಲ್ಲು ರೈಟ್ ಸೈಡ್ ನಮ್ಮ ಕಡೆಗೆ ಬರುತ್ತೆ. ಅದಕ್ಕೆ ಫಸ್ಟು ಸ್ಟಾರ್ಟಿಂಗ್ ನಾವು ಬೇಸ್ ಲೈನ್ ಹಾಕೋವಾಗ ಪಲ್ಲು ಬ್ಯಾಕ್ ಸೈಡು ನಮ್ಮ ಕಡೆ ತಿರುಗಿಸ್ಕೊಂಡು ಮಾಡ್ಕೋಬೇಕು.
ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಆದಮೇಲೆ ಸೇಮ್ ಪ್ಲೇಸ್ಗೆ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಇಲ್ಲಿಂದ ಈಗ 6 ಚೈನ್ ಗ್ಯಾಪ್ಗೆ ನಾನು ಡಬಲ್ ಕ್ರೋಶೆ ಕಮ್ಮ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಇದು ಡಬಲ್ ಕ್ರೋಶೆ ಕಮ್ಮ ಹೇಗೆ ಮಾಡೋದಂತ ತೋರಿಸ್ಕೊಟ್ಟಿದ್ದೀನಿ. ಥ್ರೆಡ್ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಗೊಂಬಂದು ಎರಡರಲ್ಲೊಂದ್ಸಲಿ ತೆಗಿಬೇಕು. ನೋಡಿ ಈ ಥರ. ಸಿಕ್ಸ್ ಡಬಲ್ ಕ್ರೋಶೆ ಕಂಬ ಆಯಿತು. ಈಗ 2 ಚೈನ್ ಮಾಡ್ಕೊತೀನಿ. 1 2 ಮತ್ತು ಈ ಸೈಡು 6 ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಈ ಸೈಡ್ 6 ಈ ಸೈಡ್ 6 ಮಾಡ್ಕೊತಾ ಇದ್ದೀನಿ. ಬೇಕಾದರೆ ನೀವು 7 ಡಬಲ್ ಕ್ರೋಶೆ ಕಂಬ ಬೇಕಾದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ ಅದು. ನೋಡಿ 6 ಡಬಲ್ ಕ್ರೋಶೆ ಕಂಬ ಆಯಿತು. ಈಗ ನಾನು ಇಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ಈಗ ಬೀಡ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ ಆದರೂ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿಂಗಲ್ ಕ್ರೋಶೆ ಎರಡರ ಮಧ್ಯೆ ಆದರೂ ಲಾಕ್ ಮಾಡ್ಕೊಳ್ಳಿ. ನಾನು 4 ಬೀಡ್ಸ್ ಹಾಕ್ಕೊಂಡು ಹೋಗಿದ್ದೀನಿ ಇಲ್ಲಿ ಸಿಂಗಲ್ ಕ್ರೋಶೆ ಮೇಲೆ. ನೀವು ಬೇಕಾದರೆ 3 ಮಾತ್ರ ಹಾಕ್ಕೊಳ್ಳಿ. 4 ಹಾಕ್ಕೋಬೇಕಾದ್ರೆ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ. ನನಗೆ 6 ಸಿಂಗಲ್ ಕ್ರೋಶೆ ಇರೋದ್ರಿಂದ ಅದು 4 ಬೀಡ್ಸ್ ಹಾಕೋಕ್ಕೆ ಕಷ್ಟ ಆಯಿತು. ಒಂದೊಂದು ಬೀಡು 2 ಸಿಂಗಲ್ ಕ್ರೋಶೆ ಮಧ್ಯೆ ಲಾಕ್ ಮಾಡ್ಕೊಂಡಿದ್ದೀನಿ, ಒಂದೊಂದು ಬೀಡು ಸಿಂಗಲ್ ಕ್ರೋಶೆ ಮೇಲೇ ಲಾಕ್ ಮಾಡ್ಕೊಂಡಿದ್ದೀನಿ. ನೋಡಿ ಫಸ್ಟ್ ಬೀಡ್ ನಾನು 2 ಸಿಂಗಲ್ ಕ್ರೋಶೆ ಮಧ್ಯೆ ಲಾಕ್ ಮಾಡಿಕೊಂಡೆ. ನೋಡಿ ಇದೂ 2 ಸಿಂಗಲ್ ಕ್ರೋಶೆಗಳ ಮಧ್ಯೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಇನ್ನೂ ಒಂದು ಬೀಡು. ಈಗ ಇದು 2 ಸಿಂಗಲ್ ಕ್ರೋಶೆಗಳ ಮಧ್ಯೆ ಲಾಕ್ ಮಾಡಿಕೊಂಡೆ. ಈ 3 ಬೀಡ್ಸು ಅದೇ ಥರ ಮಾಡಿಕೊಂಡೆ. ಈಗ ಇನ್ನೊಂದು ಬೀಡ್ಸನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಸಿಂಗಲ್ ಕ್ರೋಶೆ ಮೇಲೇ ಲಾಕ್ ಮಾಡಿಕೊಂಡೆ. ಈ ಥರ ಈ ಥರ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ ಮೇಲೆ ಎರಡರ ಮಧ್ಯೆ ಲಾಕ್ ಮಾಡ್ಕೊಂಡು ಹೋಗಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಈಗ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತೀನಿ. ನೋಡಿ ಸಿಂಗಲ್ ಕ್ರೋಶೆ ಮಾಡ್ಕೊತಾ ಇದ್ದೀನಿ. ಮತ್ತು ಇವಾಗ ಇಲ್ಲಿಂದ 6 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಕಮ್ಮ ಮಾಡ್ಕೊಂಡು ಹೋಗಬೇಕು. ಸೇಮ್ ಇಲ್ಲೂ 6 ಡಬಲ್ ಕ್ರೋಶೆ ಕಂಬ ಹಾಕ್ಕೊಂಡು 2 ಚೈನ್ ಹಾಕಿ ಮತ್ತು 6 ಡಬಲ್ ಕ್ರೋಶೆ ಕಂಬ ಹಾಕ್ಕೊಂಡು ಆರ್ಚ್ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ 6 ಆಯಿತು. ಈಗ 2 ಚೈನ್ ಹಾಕ್ಕೊಂಡು ಮತ್ತು ಈ ಸೈಡ್ ನಾನು ಡಬಲ್ ಕ್ರೋಶೆ ಕಮ್ಮ ಮಾಡ್ಕೊತಾ ಇದ್ದೀನಿ.
ನೋಡಿ ಆಯಿತು 6 ಡಬಲ್ ಕ್ರೋಶೆ ಕಂಬ. ಈಗ ಸಿಂಗಲ್ ಕ್ರೋಶೆ ಮೇಲೆ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಬಂದಿದೆ. ಈ ಥರ ಸಿಂಪಲ್ಲಾಗಿ ಕಾಣಿಸುತ್ತೆ. ಇದೇ ಥರ ಕೊನೆವರೆಗೂ ಮಾಡ್ಕೊಂಡು ಹೋಗಿ ಕೊನೆಯಲ್ಲಿ ತೋರಿಸ್ತೀನಿ. ನೋಡಿ ಕೊನೆವರೆಗೂ ಮಾಡ್ಕೊಂಡು ಹೋಗಿದ್ದೀನಿ. ಕೊನೆಯಲ್ಲಿ ಇಲ್ಲಿ 2 ಚೈನ್ ಹಾಕಿದ್ನಲ್ಲ ಅಲ್ಲಿ ನೋಡಿ ಈ ಥರ ಬಂದಿದೆ. ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಈಗ. ನೋಡಿ ಕೊನೆಯಲ್ಲಿ 2 ಚೈನ್ ಹಾಕಿರೋ ಹತ್ರ ಬೀಡ್ಸ್ ಹಾಕಿದ್ದೀನಿ. ನೋಡಿ ಈ ಥರ ಕಾಣಿಸ್ತಾ ಇದೆ ಸೀರೆ ಸಿಂಪಲ್ಲಾಗಿ. ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಕಮೆಂಟ್ ಮಾಡಿ.